ನೋಡಿ, ಇನ್ನು ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್. ಬೆಳಗ್ಗೆ ನಮಗೆ ಗೊತ್ತಾಯ್ತು ಇದು 2 ತಿಂಗಳಿಂದ ನಡೆದಿರತಕ್ಕಂಥ ಘಟನೆ. ಇದು ಕಿರುಕುಳ ಕೊಟ್ಟಿದ್ದಾರೆ, ತೊಂದರೆ ಆಗಿದೆ, ಅಪಮಾನ ಆಗಿದೆ, ಈ ರೀತಿ ಅವರಾದಂಥ ಪರಿಸ್ಥಿತಿ ಉದ್ಭವ ಆಗಿದೆ. ಈ ಸಂದರ್ಭದಲ್ಲಿ ಅವರನ್ನ ತೊಂದರೆ ಕೊಟ್ಟ ಕಾರಣದಿಂದ ಅವರು ಕೋರ್ಟ್ಗೆ ಹೋಗಿದ್ದಾರೆ. ಅವರ ಡೆತ್ ನೋಟಲ್ಲಿ ಹೇಳ್ಕೊಂಡಿದ್ದಾರೆ, ಇಷ್ಟು ಕಾಲ ನನ್ನ ತಾಯಿ ಮುಖ ನೋಡ್ಲಿಕ್ಕಾಗಿಲ್ಲ, ನಾನು ಮಾತಾಡ್ಲಿಕ್ಕಾಗಿಲ್ಲ, ನನಗೆ ಅಷ್ಟು ತೊಂದರೆ ಕೊಟ್ಟಿದ್ದಾರೆ ಅಂತ. ಇದು ಮಾನ್ಯ ಶಾಸಕರಾಗಿರ್ತಕ್ಕಂಥ ಪೊನ್ನಣ್ಣನವರು ಇದರ ಹಿಂದೆ ಇದ್ದಾರೆ ಅಂತಕ್ಕಂಥದ್ದನ್ನು ಅವರೇ ಬರೆದಿದ್ದಾರೆ. ಮತ್ತೆ ಮಂತರ್ಗೌಡ ಅಂತಕ್ಕಂಥ ಇನ್ನೊಬ್ಬ ಶಾಸಕರು ಕೂಡ ನನಗೆ ಫೋನ್ ಮಾಡಿ ಬೆದರಿಕೆ ಹಾಕಿದ್ದಾರೆ. ಏನಾದರೂ ಇದ್ರೆ ನನಗೆ ಫೋನ್ ಮಾಡಿ ಹೇಳು, ಆದ್ರೆ ನೀನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಬೇಡ ಅಂತ ಹೇಳಿದ್ದಾರೆ. ಆಗಿದ್ದೇನು, ಈ ಟಾಯ್ಲೆಟ್ಗಳು ಸರಿಯಾಗಿ ತೊಳೆದಿರಲಿಲ್ಲ. ಆ ಕಾರಣದಿಂದ ಅಲ್ಲಿ ಬಹಳ ಕೆಟ್ಟದಾಗಿ ಸ್ವಚ್ಛ ಭಾರತ್ ಮಾತಾಡ್ತೇವೆ ನಾವು, ಆದ್ರೆ ಅಲ್ಲಿ ಸ್ವಚ್ಛತೆನೇ ಇಲ್ಲ. ಇದು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಈ ಪರಿಸ್ಥಿತಿ ಇದ್ರೆ ಹೇಗೆ ಅನ್ನೋದನ್ನ ಮಾನ್ಯ ವಿನಯ್ ಹೇಳ್ಕೊಂಡಿರೋದು. ಅದು ಸೋಷಿಯಲ್ ಮೀಡಿಯಾಗಳಲ್ಲಿ ಬಂದಿದೆ. ಅದು ಹಾಕಿದ್ಯಾರೋ ಬೇರೆ ಯಾರೋ ಒಬ್ಬ ವ್ಯಕ್ತಿ ಹಾಕಿದ್ದು, ವಿನಯ್ ಹಾಕಿದ್ದಲ್ಲ. ಈ ಒಂದು ಸೋಷಿಯಲ್ ಮೀಡಿಯಾ ಗ್ರೂಪ್ ಅಲ್ಲಿ 4-5 ಜನ ಅಡ್ಮಿನ್ಗಳಿದ್ದಾರೆ. ಈತನು ಕೂಡ ಒಬ್ಬ ಅಡ್ಮಿನ್. ಇದು ಗೊತ್ತಾಗಿದ ತಕ್ಷಣನೇ ಅವ್ರೇನ್ ಮಾಡಿದ್ದಾರೆ, ಅದು ಏನಾಗಿದೆ, ಅಲ್ಲಿ ಒಂದು ಫೋಟೋ ಹಾಕಿದ್ದಾರೆ. ಈ ಶಾಸಕರು ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಕಾರಣದಿಂದ ಇವರೇನ್ ಮಾಡ್ತಾರೆ, ಒಂದು ಫೋಟೋ ಅವರದ್ದು ಹಾಕ್ತಾರೆ. ಹಾಕುವಾಗ ಅವರಿಗೆ ನೇರವಾಗಿ ಫೋಟೋ ಸಿಗೋದಿಲ್ಲ. ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹುಡುಕಿದಾಗ ಅವರು ಕೊಡಗು ಡ್ರೆಸ್ ಹಾಕಿರೋಂತ ಒಂದು ಫೋಟೋ ಸಿಗುತ್ತೆ. ಅದಾಕಿದ್ದಿಂದ ನನಗೆ ಅಪಮಾನ ಆಗಿದೆ, ಇವನ್ ಯಾರು ಹಾಕಿರೋದು, ಅವನು ಅಡ್ಮಿನ್ ಮೇಲೆ ಕೇಸ್ ಹಾಕ್ರಿ ಅಂತೇಳಿ FIR ಇವರೇ ಮಾಡಿಸಿದ್ದಾರೆ. ಮಾಡಿಸಿ ಆತನಿಗೆ FIR ಆದ್ರೂ ಓಕೆ, ಆತನನ್ನ ಅರೆಸ್ಟ್ ಮಾಡಿ ಇದು ಮಾಡಬಹುದಾಗಿತ್ತ ಅಥವಾ ಕೇಳಬಹುದಾಗಿತ್ತು. ಇವ್ರೇನ್ ಮಾಡಿದ್ದಾರೆ, ಹರಾಸ್ಮೆಂಟ್ ಸ್ಟಾರ್ಟ್ ಮಾಡಿದ್ದಾರೆ. ಈ ಹರಾಸ್ಮೆಂಟು ಪಾಪ ಅವರು ತಡ್ಕೊಳ್ತಕ್ಕಂಥ ವ್ಯಕ್ತಿ ಆಗಿರ್ಲಿಲ್ಲ. ಆ ಕಾರಣದಿಂದ ಆತ ಏನ್ ಮಾಡ್ತಾನೆ, ಹೋಗಿ ಬೇಲ್ ತಗೋತಾನೆ. ತಿಂಗಳುಗಳ ಕಾದು ಬೇಲ್ ತಗೊಂಡು ಆದ್ರೂ ಬಂದಾಗ ಆತನಿಗೆ ಮತ್ತೇನೋ ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿ ಪೊಲೀಸ್ನವರು ಓಡಾಟ ಮಾಡಿ ರೌಡಿ ಶೀಟರ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಂತೇಳಿ ನೋಟ್ನಲ್ಲಿದೆ. ಆ ಕಾರಣಕ್ಕೆ ಇವರ ಮೇಲೆ ಮನನೊಂದು ತಾನು ಇವತ್ತು ಸುಯಿಸೈಡ್ ಮಾಡ್ಕೊಂಡಿದ್ದೇನೆ ಅಂತೇಳಿ ತಿಳಿದು ಬಂದಿದೆ. ಈಗ ನಾನು ಹೇಳ್ತೇನೆ, ಈ ಕಾಂಗ್ರೆಸ್ನವರ ಶಾಸಕರು ಮತ್ತು ನಾಯಕರ ಅಟ್ಟಹಾಸ, ಈ ಅಧಿಕಾರದ ಅಟ್ಟಹಾಸ ಬಹಳ ಹೆಚ್ಚಾಗಿದೆ. ಇದು ಒಂದೇ ಕೇಸ್ ಅಲ್ಲ. ನೋಡಿ, ಯಾದಗಿರಿಯಲ್ಲಿ SI ಪರಶುರಾಮು ಸುಯಿಸೈಡ್ ಮಾಡ್ಕೊಂಡ್ರು. ಯಾರ ಹೆಸರು ಬರೆದ್ರು, ಅಲ್ಲಿ ಚೆನ್ನಾರೆಡ್ಡಿ ಶಾಸಕರು ಜಾತಿ ನಿಂದನೆ ಮಾಡಿದ್ರು, ಹಣ ಕೇಳಿದ್ರು ನನ್ನ ಹತ್ರ ಅಂತೆಲ್ಲ ಬಂತು. ಏನಾಯ್ತು, ಇದುವರೆಗೂ ನಾಪತ್ತೆ ಕೇಸೇ ಇಲ್ಲ. ಹೋಗ್ಲಿ, ಅವ್ರನ್ನ ನೀವು ಅರೆಸ್ಟ್ ಮಾಡಿದ್ರ, ಜಾತಿ ನಿಂದನೆ ಕೇಸಲ್ಲಿ ಅರೆಸ್ಟ್ ಮಾಡಿದ್ರ? ಮಾಡಲಿಲ್ಲ. ಇವತ್ತಿಗೂ ಕೇಸು ಪೆಂಡಿಂಗ್ ಬಿದ್ದಿದೆ, ಹರಾಸ್ಮೆಂಟ್ ಆಗ್ತಾ ಇದೆ. ಗುಲ್ಬರ್ಗಾದಲ್ಲಿ ಸಚಿನ್ ಪಾಂಚಾಳ್, ಪ್ರಿಯಾಂಕಾ ಖರ್ಗೆ ಅವರ ಹೆಸರು ಬರೆದಿತ್ತು ಅವರ ಡೆತ್ ನೋಟಲ್ಲಿ, ಅವರ ಸಹಚರರ ಹೆಸರುಗಳು ಬರೆದಿತ್ತು. ಆದ್ರೆ ಏನಾಯ್ತು, ಇದುವರೆಗೂ ಆ ಕೇಸ್ ಏನಾಯ್ತು ಯಾರಿಗೂ ಗೊತ್ತಿಲ್ಲ. ಬೆಳಗಾವಿಯಲ್ಲಿ ರುದ್ರಣ್ಣ ಎಡವಣ್ಣ ಅಂತೇಳಿ ಅವರು ಕೂಡ ತಹಸೀಲ್ದಾರ್ ಕಚೇರಿಯಲ್ಲಿ ಅವರು ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರನ್ನ ಹೇಳಿ, ಪಿ ಎ ಅವರ ಹೆಸರನ್ನ ಹೇಳಿ ಅವರು ಕೂಡ ತೀರ್ಕೊಂಡ್ರು. ಏನಾದ್ರೂ ಕ್ರಮ ಆಯ್ತಾ? ಇಲ್ಲ. ವಾಲ್ಮೀಕಿ ನಿಗಮದ ಇದರಲ್ಲಿ ಚಂದ್ರಶೇಖರ್ ಅಂತಕ್ಕಂಥ ಒಬ್ಬ ಅಧಿಕಾರಿ, ಅವರು ಕೂಡ ಡೆತ್ ನೋಟ್ ಅಲ್ಲಿ ನಾಗೇಂದ್ರ ಅವರು ಮತ್ತೆ ವಾಲ್ಮೀಕಿ ನಿಗಮದ ಅಧ್ಯಕ್ಷರಾಗಿರ್ತಕ್ಕಂಥ ದದ್ದಲ್ ಅವರ ಹೆಸರು ಬರೆದಿಟ್ಟಿದ್ರು. ಏನಾಯ್ತು, ಇದರಲ್ಲಿ ಹೆಸರುಗಳೇ ಬರಲಿಲ್ಲ. ಇಬ್ಬರದು ಕ್ಲೀನ್ ಚಿಟ್ ಕೊಡ್ಲಾಯ್ತು. ಈಗ ವಿನಯ್ ಸೋಮಯ್ಯ ಅವ್ರ ಕೇಸ್ ಬಂದಿದೆ, ಇನ್ನೂ ಬೇಕಾದಷ್ಟಿದೆ. ನಮ್ಮ ಕಾರ್ಯಕರ್ತರನ್ನ ತಿಂಗಳಿಗೆ 100 ಕಾರ್ಯಕರ್ತರನ್ನ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಆಕ್ಟಿವ್ ಆಗಿದಾರೋ ಅವರನ್ನೆಲ್ಲ ಸದೆ ಬಡಿಯತಕ್ಕಂಥ ಕೆಲಸ
ಈ ಕಾಂಗ್ರೆಸ್ನ ನಾಯಕರಿಂದ ನಡೀತಾ ಇದೆ. ಇದಕ್ಕೆ ಶಾಸಕರುಗಳು, ಮಂತ್ರಿಗಳು ಎಲ್ಲ ಮುಗಿಬಿದ್ದಿದ್ದಾರೆ. ನಾನು ಒಂದು ಮಾತನ್ನ ತಮಗೆ ಹೇಳಲಿಕ್ಕೆ ಬಯಸ್ತೇನೆ. ಇತ್ತೀಚೆಗೆ ಗುಲ್ಬರ್ಗಾದಲ್ಲಿ ಸಚಿವ ಪ್ರಿಯಾಂಕ ಖರ್ಗೆ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಆ ಹೇಳಿಕೆ ಏನು ಅಂತಂದ್ರೆ, ನಾವು ಬೀದಿಗಿಳಿದ್ರೆ ನೀವ್ಯಾರು ಬೀದಿಗಳಲ್ಲಿ ಓಡಾಡುವಂಥದ್ದು ಕೂಡ ಕಷ್ಟ ಆಗತ್ತೆ ಅಂತ. ಇದು ಸತ್ಯ ಆಗ್ತಾ ಇದೆ ಈಗ. ಅಂದ್ರೆ ಈಗ ಬೆಂಕಿ ಹಚ್ಚೋ ಕೆಲಸ ಕಾಂಗ್ರೆಸ್ ಇಂದ ಪ್ರಾರಂಭ ಆಗಿದೆ. AICC ಅಧ್ಯಕ್ಷರು ಕೂಡ ಹೇಳಿದ್ರು ಬೆಂಕಿ ಹಾಕಿ ಸುಟ್ಟು ಬಿಡ್ತೇವೆ ಅಂತ. ಅಂದ್ರೆ ಈಗ ನಮ್ಮ ಕಾರ್ಯಕರ್ತರ ಮೇಲೆ ಬೆಂಕಿ ಹಾಕ್ತಕ್ಕಂಥ ಕಾರ್ಯ ಆಗಿದೆ. ಈಗ ಬೆಂಕಿ ಆರಿಸ್ತಕ್ಕಂಥ ಕೆಲಸಕ್ಕೆ ನಾವು ಈಗ ಸಜ್ಜಾಗಬೇಕಾಗಿದೆ. ಈ ಪರಿಸ್ಥಿತಿ ಈಗ ಉದ್ಭವ ಆಗಿದೆ. ಯಾವುದೇ ಕಾರಣಕ್ಕೆ ಇದರ ಹಿಂದೆ ಬಹಳಷ್ಟು ಇದೆ. ಇನ್ನು ಇದು ಮಾತ್ರ ಅಲ್ಲ, ಈಗಾಗಲೇ ತೆನ್ನೀರ್ ಮೈನಾ ಅಂತಕ್ಕಂಥವ್ರ ಹೆಸರು ಬರೆದಿದ್ದಾರೆ. ಅವ್ರ ಫೋನ್ ನಂಬರು ಕೂಡ ಇದೆ. ಅವರು ಇದಕ್ಕೆಲ್ಲ ಕಾರಣರು ಶಾಸಕರನ್ನ ಎತ್ತಿಕಟ್ಟಿ ನನ್ನ ವಿರುದ್ಧವಾಗಿ ಮಾಡಿಸಿರ್ತಕ್ಕಂಥದ್ದೇ ಅವರು ಅಂತಕ್ಕಂಥದ್ದನ್ನ ಬರೆದಿದ್ದಾರೆ. ಈಗಾಗಲೇ ಅವ್ರು ಅರೆಸ್ಟ್ ಆಗ್ಬೇಕಾಗಿತ್ತಲ್ವಾ? ಅವರು ಮಾತ್ರ ಅಲ್ಲ, ಈಗ ಯಾರ್ಯಾರ ಮೇಲೆ ಇದರಲ್ಲಿ ಈ ನಮ್ಮ ವಿನಯ್ ಬರ್ದಿದ್ದಾರೆ ಡೆತ್ ನೋಟ್ ನಲ್ಲಿ, ಅವರೆಲ್ಲ ಅರೆಸ್ಟ್ ಆಗ್ಬೇಕು. ಶಾಸಕರನ್ನು ಅರೆಸ್ಟ್ ಮಾಡಬೇಕು. ಅದಾದ ನಂತರ ಇದರ ಹಿಂದೆ ಬಹಳಷ್ಟು ಇದೆ. ಇವರು ಯಾರು ಈ ತೆನೇರ್ ಮೈನಾ ಆಪ್ತನಿದ್ದಾನೆ, ಈತ ಹಿಂದೆ ಅವರ ಶ್ರೀಮತಿಯವರು ಹೆರಿಗೆಗೆ ಅಂತ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗ್ತಾರೆ. ಆ ಸಂದರ್ಭದಲ್ಲಿ ಒಂದು ಸೂಸೈಡ್ ಆಗಿದೆ. ಈ ಕೇಸ್ ಬಹಳ ಡೀಪ್ ಇದೆ. ಅದಕ್ಕೆ ಕಾರಣ ಯಾರು? ಅದರ ಇನ್ವೆಸ್ಟಿಗೇಷನ್ ಆಯ್ತಾ? ಯಾಕಾಗ್ಲಿಲ್ಲ? ಅದಕ್ಕೂ ಕೂಡ ಈಗ ನಮ್ಮ ಏನೋ ಶಾಸಕರಾಗಿರ್ತಕ್ಕಂಥ ಮೊನ್ನೆ ಪೊನ್ನಣ್ಣನವರು ಕಾರಣ ಅಂತ ಹೇಳಿದ್ದಾರೆ. ಅದನ್ನು ಕೂಡ ಇನ್ವೆಸ್ಟಿಗೇಟ್ ಮಾಡಿದ್ರೆ ಇದರ ಪೂರ್ವದಿಂದ ಏನು ನಡೆದಿದೆ ಅಂತಕ್ಕಂಥದ್ದು ಗೊತ್ತಾಗತ್ತೆ. ಆದ್ರಿಂದ ಈ ಕೇಸು ನೀವು SIT ಕೊಟ್ಟಿದ್ದೇವೆ, CID ಕೊಟ್ಟಿದ್ದೇವೆ, ಕ್ಲೀನ್ ಚಿಟ್ ನಾಳೆದ್ದು ಬರ್ತದೆ. ಇದನ್ನು ಬಿಟ್ಬಿಡಿ. ಸರ್ಕಾರಕ್ಕೆ ನಾನು ಎಚ್ಚರಿಕೆ ಕೊಡ್ಲಿಕ್ಕೆ ಬಯಸ್ತೇನೆ. ನಮ್ಮ ಕಾರ್ಯಕರ್ತರನ್ನ ನೀವು ಇದೇ ರೀತಿ ಟಾರ್ಗೆಟ್ ಮಾಡಿ ಅವರನ್ನ ನೀವು ತೊಂದರೆ ಕೊಡ್ತಿದ್ರೆ ನಿಮ್ಮ ಸರ್ಕಾರವನ್ನು ನಾವು ಟಾರ್ಗೆಟ್ ಮಾಡಲೇಬೇಕಾಗತ್ತೆ, ಅನಿವಾರ್ಯ ಇದೆ. ಯಾಕೆಂತಂದ್ರೆ ನೀವು ಹೇಳ್ತಿರಲ್ಲ ಗಾಂಧಿ ತತ್ವ, ಗಾಂಧಿ ಅವರ ಸಿದ್ಧಾಂತಗಳ ಮೇಲೆ ನಮ್ಮ ಪಾರ್ಟಿ ಕಟ್ಟಿರೋದು ಅದು ಅಂತ ಹೇಳ್ತೀರಿ. ನಾವು ಹೋರಾಟ ಮಾಡಿದ್ರೆ ನಿಮಗೆ ಬೆಲೆ ಇಲ್ಲ ಅಂದಮೇಲೆ ಗಾಂಧಿಗೆ ಬೆಲೆ ಇದೆಯಾ ನಿಮ್ಮಲ್ಲಿ? ಇದಿಲ್ಲ. ಆದ್ರೆ ನಿಮ್ಮ ಆ ತತ್ವಕ್ಕೆ ತದ್ವಿರುದ್ಧವಾದ ತತ್ವ ಸಿದ್ಧಾಂತಗಳನ್ನ ನಾವು ರೂಪಿಸ್ಕೊಳ್ಬೇಕಾಗ್ತದೆ. ಇದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಕಾರಣರಾಗ್ತಾರೆ. ತಕ್ಷಣ ಈ ಕೇಸನ್ನ CBI ಕೊಡಿ. ಇದರಿಂದ ಏನದಂತ ಬರಲಿ. CBI ಅಂತಂತಂದ್ರೆ ಯಾಕೆ ನೀವು ಮುಖ ಮುರಿತೀರಿ? ಯಾಕೆ ಸತ್ಯ ವರ್ಗ ಬರಬಾರ್ದಾ? ನಿಮ್ಮ ಶಾಸಕರನ್ನೆಲ್ಲರನ್ನು ಇಷ್ಟು ಜನ ಶಾಸಕರನ್ನ ರಕ್ಷಣೆ ಮಾಡ್ತಾ ಹೊರಟಿದ್ದೀರಿ, ಈಗ ಇವ್ರನ್ನು ಮಾಡ್ಬೇಕು ಅಂತ ಹೊರಟಿದ್ದೀರಾ? ನಾವು ಯಾವುದೇ ಕಾರಣಕ್ಕೆ ಈ ಕೇಸನ್ನು ನಾವು ಬಿಡೋದಿಲ್ಲ. ಮಾನ್ಯ ಕಾರ್ಯಕರ್ತರಿಗೆ, ನನ್ನ ಪಕ್ಷದ ಕಾರ್ಯಕರ್ತರಿಗೆ ನಾನು ಮನವಿ ಮಾಡ್ತೇನೆ, ನೀವ್ಯಾರೂ ಕೂಡ ಕಾಂಗ್ರೆಸ್ನವರ ಈ ದಬ್ಬಾಳಿಕೆಗೆ ನೀವು ಹೆದರಬೇಕಾಗಿಲ್ಲ. ನೀವು ನಮಗೆ ತಿಳಿಸದೆ ಎಲ್ಲೋ ಕುಳಿತು ನೋವಾಯ್ತು ಅನ್ನೋ ಕಾರಣಕ್ಕೆ ಪ್ರಾಣ ತ್ಯಾಗ ಮಾಡೋದನ್ನ ಮೊದಲು ತ್ಯಜಿಸಿಬಿಡಿ, ಬಿಟ್ಟುಬಿಡಿ. ಬೇಡ. ನಿಮಗೇನೇ ತೊಂದರೆ ಆದ್ರೆ ನಮ್ಮ ನಂಬರ್ಗಳು ತಗೊಳ್ಳಿ, ನೇರವಾಗಿ ಅಧ್ಯಕ್ಷರಿಗೆ ಮಾಡಿ, ವಿರೋಧ ಪಕ್ಷದ ನಾಯಕರಿಗಾದ್ರೂ ಫೋನ್ ಮಾಡಿ, ಇಲ್ಲ ಅಂತಂದ್ರೆ ಅನೇಕ ಮುಖಂಡರುಗಳಿದ್ದಾರೆ, ಪಕ್ಷದ ಕಚೇರಿಗೆ ಮಾಡಿ ನಮಗೆ ನಿಮ್ಮ ಕಷ್ಟ ಏನು ತೊಂದರೆ ಅಂತ ಹೇಳಿ ನಿಮ್ಮ ತೊಂದರೆಗೆ ನಾವು ಸಹಕಾರ ಕೊಡ್ತೇವೆ, ನಿಮ್ಮ ಜೊತೆಯಲ್ಲಿ ಬರ್ತೇವೆ. ನಾವು ಇವರ ಹಟ್ಟಹಾಸವನ್ನ ಮೆಟ್ಟಿ ನಿಲ್ಲತಕ್ಕಂಥ ಶಕ್ತಿ ನಮ್ಮ ಮುಖಂಡರಿಗೆ, ಕಾರ್ಯಕರ್ತರಿಗೆ ಇದೆ ಅಂತಕ್ಕಂಥದ್ದನ್ನು ಎಚ್ಚರಿಕೆಯನ್ನ ಈ ಸರ್ಕಾರಕ್ಕೆ ನಾನು ಕೊಡ್ಲಿಕ್ಕೆ ಬಯಸ್ತೇನೆ. ಆದ್ರೆ ನಮ್ಮಲ್ಲಿ ಜಿಲ್ಲಾಧ್ಯಕ್ಷರುಗಳಾಗ್ಲಿ ಯಾರೇ ಆಗ್ಲಿ ಅವರ ಮೂಲಕ ನಮ್ಮ ಗಮನಕ್ಕೆ ವಿಷಯ ತಂದ್ರೆ ಇವರ ಅಟ್ಟಹಾಸವನ್ನ ಮೆಟ್ಟಲಿಕ್ಕೆ ನಾವು ಏನೆಲ್ಲ ಮಾಡ್ಬೋದು ಮಾಡ್ತೇವೆ. ಯಾವುದೇ ಕಾರಣಕ್ಕೆ ಜೀವ ತ್ಯಾಗ ಮಾಡಬಾರ್ದು. ಇದರಿಂದ ಏನನ್ಸ್ತದಂತಂದ್ರೆ ಈ ಕಾಂಗ್ರೆಸ್ನವರಿಗೆ ನಾವು ಎದುರ್ಕೊಂಡಿದ್ದೀವಿ ಅನ್ಸ್ತದ. ಎದುರೋ ಅವಶ್ಯಕತೆ ಇಲ್ಲ. ಇವರ ಅಟ್ಟಹಾಸವನ್ನ ಯಾವ ರೀತಿ ನಾವು ಮಟ್ಟ ಹಾಕ್ಬೇಕು ಅನ್ನೋ ಕೆಲಸವನ್ನ ನಾವು ಮಾಡ್ತೇವೆ. ಇದನ್ನ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಆಗ್ರಹ ಪಡಿಸ್ತೇನೆ, ತಡ ಮಾಡದೆ ಈ ಕೇಸನ್ನ CBI ಕೊಡಿ. ಆಗ ಇವು ಎಲ್ಲಕ್ಕೂ ಕೂಡ ನ್ಯಾಯ ಸಿಗ್ತದೆ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ಕೊಡಗಿನಿಂದ ಬಂದವರು
ಅಲ್ಲ, ಇದು ಪ್ರಚೋದನೆನೂ ಆಗತ್ತೆ. ಈಗ ನೇರವಾಗಿ ಅಲ್ಲಿ SP ಅವರು, ಪೊಲೀಸ್ನವರು ಸಂಪೂರ್ಣವಾಗಿ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಪೊಲೀಸ್ನವರು ಅವನು ಬೇಲ್ ತಗೊಂಡು ಬಂದ್ರು ಕೂಡ ಯಾಕೆ ಅವನ್ನ ಹುಡುಕ್ತಾ ಇದ್ರು? ನೀವ್ ಯಾಕೆ ಅವನ ರೌಡಿ ಇದ್ನ ಗ್ರೂಪ್ ಅಲ್ಲಿ ಹಾಕಿದಾಗ ಗ್ರೂಪ್ ಇಂದ ಅವರ ಹೆಸರನ್ನ ಡಿಲೀಟ್ ಮಾಡಿದಾನೆ, ಆ ಫೋಟೋ ಹಾಕಿದ್ದನ್ನ ತೆಗೆದು ಬಿಸಾಕಿದಾನೆ. ಇಷ್ಟೆಲ್ಲ ಮಾಡಿದ್ರು, ಅದನ್ನ ಸ್ಕ್ರೀನ್ ಶಾಟ್ ತೆಗೆದು ತಿರುಗಿ ಅಪ್ಲೋಡ್ ಮಾಡಿದಾನೆ, ತೆಗೆದಿದ್ದೀವಿ ಅಂತ. ಇಷ್ಟೆಲ್ಲ ಮಾಡಿದ್ರು, ನಿಮ್ಗೇನಾಗಿತ್ತು ಅವನ ಇಷ್ಟು ತೊಂದರೆ ಕೊಡ್ಲಿಕ್ಕೆ? ಆ ಕಾರಣದಿಂದ ಪೊಲೀಸ್ ಇನ್ವಾಲ್ವ್ಮೆಂಟು ಇಲ್ಲಿದೆ. SP ನೇರ ಹೊಣೆ ಅಂತೇಳಿ ಈಗಾಗಲೇ ಗೊತ್ತಾಗಿದೆ. ಆ ಕಾರಣದಿಂದ ಇದೆಲ್ಲ ಹೊರಗೆ ಬರ್ಬೇಕಂತಂದ್ರೆ ಈಗ ಪಕ್ಷ ಇಮ್ಮಿಡಿಯೇಟ್ಲಿ ಆ SP ಅವ್ರನ್ನ ತಕ್ಷಣ ಈಗ ಸಸ್ಪೆಂಡ್ ಮಾಡ್ಬೇಕು. ಸಸ್ಪೆಂಡ್ ಮಾಡಿ ಅಲ್ಲಿ ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವ್ರ ವಿರುದ್ಧ ಕ್ರಮ ಜರುಗಿಸ್ಬೇಕು. ಈಗ ಪೊನ್ನಣ್ಣನವರು, ಈ ಶಾಸಕರಿಬ್ಬರು ಮತ್ತೆ ತಣ್ಣೀರ್ ಮೈನಾ ಅವರನ್ನ FIR ಅಲ್ಲಿ ಈಗ ಸೇರಿಸಬೇಕು, ಇನ್ವೆಸ್ಟಿಗೇಷನ್ ಆಗ್ಬೇಕು, ಅವ್ರನ್ನ ಅರೆಸ್ಟ್ ಮಾಡ್ಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.